ಅಯೋಧ್ಯೆ ಬಗ್ಗೆ ಸಹಜವಾಗಿಯೇ ರಾಷ್ಟ್ರೀಯ ಪಕ್ಷ ಬಿಜೆಪಿಗೆ ಒಂದು ನಂಬಿಕೆ ಇತ್ತು. ಅಯೋಧ್ಯೆಯಲ್ಲಿ ನಾವು ರಾಮ ಮಂದಿರವನ್ನು ನಿರ್ಮಿಸ್ತಾ ಇದ್ದೀವಿ, ಇದರಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಕೂಡ ಆಯಿತು. ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಆದ ಮೇಲೆ ಅಯೋಧ್ಯೆ ಅಥವಾ ಫೈಜಾಬಾದ್ ಕ್ಷೇತ್ರ ವ್ಯಾಪ್ತಿಯಲ್ಲಿಯೇ ಅಯೋಧ್ಯೆ ರಾಮ ಮಂದಿರ ಇರೋದು. ಈ ಕ್ಷೇತ್ರ ಅಂತೂ ನಮ್ಮದಾಗಬೇಕು ಅಂತ ನಿಮಗೆ ಗೊತ್ತಿರಲಿ. ರಾಮ ಮಂದಿರ ರೇಡಿಯಸ್ನ ಆ ಪರಿಧಿಯ ಸುಮಾರು 9 ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಪರ್ಫಾರ್ಮೆನ್ಸ್ ಇದೆಯಲ್ಲ ಬಹಳ ಕಡಿಮೆ ಆಗಿದೆ ಅಂತ. 9 ಕ್ಷೇತ್ರಗಳಲ್ಲಿ ಅದರ ಪರ್ಫಾರ್ಮೆನ್ಸೇ ಬಹಳ ಕಡಿಮೆ ಆಗಿದೆ ಅಂತ, ಅಲ್ಲಿ ಏನೂ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ ಬಿ ಜೆ ಪಿಗೆ ಅಂತ. ಪ್ರಶ್ನೆ ಏನು ಅಂತ ಹೇಳಿದ್ರೆ 5ರಲ್ಲಿ ಬಿ ಜೆ ಪಿ ಸೋಲುತ್ತಿಲ್ಲ. ಔಟ್ ಆಫ್ 5 ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಸೋಲುತ್ತೆ. ಆಗಿನಿಂದ ಕಾರ್ಯಕರ್ತರದ್ದು, ಅನುಯಾಯಿಗಳದ್ದು ಅಥವಾ ಬಿ ಜೆ ಪಿ ಕಾರ್ಯಕರ್ತರದ್ದು ಯಾರ್ದು ಅವರೆಲ್ಲರೂ ಏನು ಮಾಡ್ತಾ ಇದ್ದಾರೆ, ಸಿಟ್ಟು ಮಾಡ್ಕೊಳ್ತಾ ಇದ್ದಾರೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ಸಮಾಜವಾದಿ ಪಕ್ಷದ ಅವಧೇಶ್ ಪ್ರಸಾದ್ ಇಲ್ಲಿ ಗೆದ್ಕೊಳ್ತಾರೆ, ಫೈಜಾಬಾದ್ ಕ್ಷೇತ್ರವನ್ನು ಗೆದ್ಕೊಳ್ತಾರೆ ಅವರು. ಲಲ್ಲೂ ಸಿಂಗ್ ನಿಂತಿದ್ದರು ಬಿ ಜೆ ಪಿಯಿಂದ. ಪ್ರಶ್ನೆ ಏನು ಅಂತ ಹೇಳಿದ್ರೆ ಇಲ್ಲಿ ಹೀನಾಯವಾಗಿ ಸೋತುಬಿಟ್ರಲ್ಲ ಇವರು ಅಂತ ಸಿಟ್ಟು. ನಾವು ರಾಮಲಲ್ಲಾ ಪ್ರತಿಷ್ಠಾಪನೆ ಮಾಡಿದ್ದೀವಿ, ಅಯೋಧ್ಯೆಯನ್ನು ನಿರ್ಮಾಣ ಮಾಡಿದ್ದೀವಿ, ಅಲ್ಲಿ ಇನ್ನೇನು ಮಾಡಬೇಕಾಗಿತ್ತು ನಾವಲ್ಲಿ, ಈ ಥರನೂ ಸೋಲಿಸ್ತಾರೆ ಅಂತ ಹೇಳಿದ್ರೆ ಏನಿದಕ್ಕೆ ಹೇಳೋಣ ಅಂತ ಒಂದು ಸಿಟ್ಟು ಬಂದಿತ್ತು ಅವರಿಗೆ. ಇದೀಗ ನೆಟ್ಟಿಗರಂತೂ ಹೆಚ್ಚು ಕಡಿಮೆ 48 ಅವರ್ಸಿಂದಾನು ಕೂಡ ಇದೇ ಚರ್ಚೆ ನಡೀತಾ ಇದೆ. 48 ಗಂಟೆಗಳಿಂದಾನು ಕೂಡ ನೀವು ಯಾವ ಸೋಷಿಯಲ್ ಮೀಡಿಯಾದರೂ ಓಪನ್ ಮಾಡ್ಕೊಳ್ಳಿ, ಇದ್ರ ಬಗ್ಗೆ 1-2 ಪೋಸ್ಟ್ ನೋಡ್ತಾನೆ ಇರ್ತೀರಿ. ಕೆಲವರು ಹೇಳ್ತಾ ಇದ್ದಾರೆ, ಪ್ರಭು ಶ್ರೀರಾಮಚಂದ್ರನನ್ನು ನೀವು ರಾಜಕೀಯ ಮಾಡ್ಕೊಂಡ್ಬಿಟ್ರಿ, ರಾಜಕೀಯ ರಾಮ ಮಾಡಿದ್ರಿ ಅವನನ್ನು, ಅವನ ದೇವರನ್ನು ದೇವರಾಗಿ ಇಡಿ ನೀವು, ಆ ದೇವರ ಹೆಸರನ್ನು ರಾಜಕೀಯ ಮಾಡಿದ್ರಲ್ಲ ಅದಕ್ಕೆ ನಿಮ್ಗೆ ಸೋಲಾಯಿತು ಅಂತ ಕೆಲವರು ಕಿಡಿಕಾರ್ತಾ ಇದ್ದಾರೆ. ಮೋದಿಗೆ ರಾಮಂದೇ ಶಾಪ, ಆ ಕಾರಣದಿಂದ ಅಯೋಧ್ಯೆಯನ್ನು ಗೆಲ್ಲೋದಕ್ಕಾಗಲಿಲ್ಲ. ಇದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಮಂದಿರವನ್ನು ಪೂರ್ಣಗೊಳಿಸದೇ ಉದ್ಘಾಟಿಸಿದ್ರಲ್ಲ, ಇಡೀ ಭಾರತದ ಚರಿತ್ರೆಯಲ್ಲಿಯೇ ಯಾವುದೇ ಮಂದಿರ ಪೂರ್ಣವಾಗದೆ ಅದರ ಒಳಗಡೆ ಒಂದು ಸಣ್ಣ ಗ್ರಾಮ ದೇವತೆ ಆದರೂ ಸರಿ, ಸಣ್ಣ ಪುಟ್ಟ ಗ್ರಾಮದ ದೇವಸ್ಥಾನಗಳಾದರೂ ಸರಿ, ದೇವಸ್ಥಾನ ಕಂಪ್ಲೀಟ್ ಕಟ್ಟಿದ ಮೇಲೇ ಅದರ ಒಳಗಡೆ ವಿಗ್ರಹವನ್ನು ತಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಆ ನಂತರ ಸಮಾರಂಭ ಮಾಡಿ ಅದೊಂಥರ ಲೋಕಾರ್ಪಣೆ ಆಗುತ್ತೆ. ಆದರೆ ಇಲ್ಲಿ ರಾಮ ಮಂದಿರ ಪೂರ್ಣ ಆಗೋಕ್ಕೆ 2024 ಎಂಡಿಗೆ ಮಾಡ್ತೀವಿ, 25ರ ಮಧ್ಯಭಾಗಕ್ಕೆ ಮಾಡ್ತೀವಿ ಅಂತ ಪ್ಲಾನ್ ನಡೀತಾ ಇದೆ. ಇದರ ಮಧ್ಯೆನೇ ರಾಜಕೀಯ ಕಾರಣಕ್ಕೆ ನೀವು ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರಿ, ಇದಕ್ಕೆ ನಿಮಗೆ ಆ ಪಾಪಕ್ಕೋಸ್ಕರವಾಗಿ ನಿಮಗೆ ಸೋಲಾಯಿತು ಅಂತ ಕೆಲವರ ವ್ಯಾಖ್ಯಾನ. ಅಯೋಧ್ಯೆಯಲ್ಲಿ ಅನೇಕರ ಕಣ್ಣೀರಿತ್ತಲ್ಲ, ಇದು ಬಿ ಜೆ ಪಿಯ ಸೋಲಿಗೆ ಕಾರಣ ಅಂತ ಕೂಡ ನೆಟ್ಟಿಗರು ಹೇಳ್ತಾ ಇದ್ದಾರೆ. ಕಣ್ಣೀರ ಯಾಕೆ? ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿಗೆ. ಕರ್ನಾಟಕದಿಂದಾನೋ, ತಮಿಳುನಾಡಿಂದಾನೋ, ಆಂಧ್ರದಿಂದಾನೋ ಅಥವಾ ಮಹಾರಾಷ್ಟ್ರದಿಂದಾನೋ ಅಯೋಧ್ಯೆ ನೋಡಿದಾಗ ಚಿತ್ರಣ ಬೇರೆ. ಅಲ್ಲೊಂದು ಅಯೋಧ್ಯೆ ರಾಮ ಮಂದಿರ ಆಗ್ತಾ ಇದೆ, ರಾಮಲಲ್ಲಾ ಪ್ರತಿಷ್ಠಾಪನೆ ಆಗಿದೆ. ಇಲ್ಲಿಂದ ಪ್ರಯಾಣ ಬೆಳೆಸುವವರು, ಯಾತ್ರಾರ್ಥಿಗಳು ಕೂಡ ಏನು ಕಣ್ಣು ಮುಂದೆ ಇಟ್ಕೊಳ್ತಾರೆ ಅಂತ ಹೇಳಿದ್ರೆ ಆ ರಾಮನ ಎಷ್ಟು ಬೇಗ ನಾವು ನೋಡ್ತೀವಪ್ಪ ಅಂತ ಹೇಳಿ. ಬಟ್ ವಾಸ್ತವ ಅಯೋಧ್ಯೆ ಜನಗಳ ವಾಸ್ತವ ಬೇರೆಯೇ ಇರುತ್ತೆ. ಅಲ್ಲಿ ಅನೇಕರನ್ನ ಒಕ್ಕಲೆಬ್ಬಿಸಿದ್ದಾರೆ, ಅನೇಕ ಅಂಗಡಿಗಳನ್ನು ಒಡೆದು ಹಾಕಿದ್ರು, ಕಿಲೋಮೀಟರ್ ಗಟ್ಟೆ ರಸ್ತೆ ಅಗಲೀಕರಣ ಆಯಿತು, ಅನೇಕ ಜನ ಮನೆ ಮಠಗಳನ್ನು ಕಳ್ಕೊಂಡ್ರು, ಅವ್ರ ವ್ಯಾಪಾರ ಹೋಯಿತು, ಬದುಕು ಹೋಯಿತು. ಇದ್ದಕ್ಕಿದ್ದಂತೆ ಆ ಭಾಗದಲ್ಲಿ ರಿಯಲ್ ಎಸ್ಟೇಟ್ ಬೂಮ್ ಆಯಿತು, ಅಪಾರ ಪ್ರಮಾಣದಲ್ಲಿ ಬೆಲೆ ಬಂದುಬಿಡ್ತು. ಯಾರ್ಯಾರೋ ಬಂದರು, ಸಾರಾಸಗಟಾಗಿ ಅಲ್ಲಿನ ಲ್ಯಾಂಡ್ಗಳನ್ನು ಕೊಂಡುಕೊಂಡು ಬಿಟ್ಟರು. ಕೆಲವರು ಪಾರ್ಟಿಯವರು ಇದ್ದಾರೆ ಅಂತ ಹೇಳ್ತಾರೆ, ಇರಲಿ, ನಮಗೆ ಗೊತ್ತಿಲ್ಲ, ಅದು ಇರಲಿ. ಅದು ಪಾರ್ಟಿಯವರು ಮೊದಲೇ ಆ ಜಾಗವನ್ನು ಕೊಂಡಿಟ್ಕೊಂಡಿದ್ರು. ಇದು ಫೇಮಸ್ ಆಗ್ತಿದ್ದಂತೆಯೇ ಅದರ ಒಂದು ಬೆಲೆಗಳು ಜಾಸ್ತಿ ಆಯಿತು, ಬಿಸ್ನೆಸ್ಗೆ ಹೆಲ್ಪ್ ಆಯಿತು ಅಂತ ಕೂಡ ಹೇಳ್ತಾರೆ. ಇರಲಿ, ಒಂದು ದೇವಸ್ಥಾನ ಅಂತ ಬಂದಾಗ ಅಕ್ಕಪಕ್ಕದಲ್ಲಿ ಬಿಸ್ನೆಸ್ ವಿಸ್ತರಿಸೋದು ನಿಜ, ಸಹಜ ಕೂಡ. ಆದರೆ ಸ್ಥಳೀಯರ ಪರಿಸ್ಥಿತಿ ಇತ್ತಲ್ಲ, ಅದು ಯಾರ್ಯಾರಿಗೂ ಬೇಡ. ವಿಪರೀತವೆನಿಸುವಷ್ಟು ಪೊಲೀಸರು ಬಂದರು. ನಿಮ್ಗೆ ಯಾವುದೇ ಪೇಪರ್ ವರ್ಕ್ ಬಂದಾಗಲೂ ಕೂಡ ಕಷ್ಟ ಆಗ್ತಿತ್ತು ಅವ್ರಿಗೆ, ಸುಲಭಕ್ಕೆ ಯಾವುದೇ ಪೇಪರ್ ವರ್ಕ್ ನಡೀತಾ ಇರಲಿಲ್ಲ. ಈ ರೀತಿಯೆಲ್ಲ ಆದಮೇಲೆ ಸ್ಥಳೀಯರು ಇದರ ವಿರುದ್ಧವಾಗಿ ಆಕ್ರೋಶಗೊಂಡಿದ್ದು ಬಿ ಜೆ ಪಿಗೆ ಗೊತ್ತೇ ಆಗಲಿಲ್ಲ. ರಾಮನ ನಗರಿಯಲ್ಲಿ ಬಿ ಜೆ ಪಿ ಸೋಲಿಗೆ ಜಾಲತಾಣದಲ್ಲಿ ಈ ಥರದ ಚರ್ಚೆ ನಡೀತಾ ಇದೆ. ಇಲ್ಲಿ ಜಾಲತಾಣದಲ್ಲಿ ಪ್ರಭು ಶ್ರೀರಾಮನಿಗೂ ಕೂಡ ಅವಹೇಳನಕಾರಿ ಕೆಲವರು ಶಬ್ದವನ್ನು ಬಳಸ್ಬಿಟ್ಟಿದ್ದಾರೆ. ನೀನು ರಾಮನೇ ಅಲ್ಲ, ನೀನು ದೇವರೇ ಅಲ್ಲ ಅಂತೆಲ್ಲ ಬಳಸ್ಬಿಟ್ಟಿದ್ದಾರೆ, ಕೆಲವರು ಬಳಸ್ಬಿಟ್ಟಿದ್ದಾರೆ. ಆ ಥರ ಕೂಡ ಅವರಿಗೆ ಸೋಲಿನ ಹತಾಶೆಯೋ, ಸೋಲಿನ ಬೇಸರವೋ ಇತ್ತಲ್ಲ, ಅದನ್ನು ದೇವರ ಮೇಲೂ ಹಾಕಿದ್ರು ಅಂತ. ಸೋನು ನಿಗಮ್ ನಮಗೆ ಗೊತ್ತಿಲ್ಲ, ಸೋನು ನಿಗಮ್ ಈ ಪೋಸ್ಟ್ ಮಾಡಿದ್ರಲ್ಲ ನಮಗೆ ಗೊತ್ತಿಲ್ಲ. ಸೋನು ನಿಗಮ್ ಹೆಸರಲ್ಲಿ ಒಂದಷ್ಟು ಫೇಕ್ ಪೋಸ್ಟ್ಗಳು ಕೂಡ ಇಲ್ಲಿ ವೈರಲ್ ಆಗ್ತಾ ಇದೆ. ಪ್ರಭು ಶ್ರೀರಾಮನಿಗೆ ಅವಹೇಳನ ಆಗಿರೋದು, ನಿಂದನೆ ಮಾಡ್ತಿರೋದು ಕೂಡ ನಡೆದಿದೆ. ಅಂದರೆ ಇಲ್ಲಿ ಇಷ್ಟೆಲ್ಲ ಮಾಡಿದ್ಮೇಲೆ ಕೂಡ ನೀನು ಪಾರ್ಟಿನ ಸೋಲಿಸ್ಬಿಟ್ಟಿಯಲ್ಲ, ಕ್ಯಾಂಡಿಡೇಟ್ ಸೋಲಿಸ್ಬಿಟ್ಟಿಯಲ್ಲ ರಾಮ ಅಂತ ಬೇಸರ ಅವರಿಗೆ. ಸಾಮಾಜಿಕ ಜಾಲತಾಣದಲ್ಲಿ ಅನೇಕ ಆಘಾತಕಾರಿ ಪೋಸ್ಟ್ಗಳು ಕೂಡ ವೈರಲ್ ಆಗ್ತಾ ಇವೆ ಇದೀಗ. ನೋಡಿ, ಉತ್ತರ ಪ್ರದೇಶದ 9 ಲೋಕಸಭಾ ಸ್ಥಾನಗಳ ಪೈಕಿ 5ರಲ್ಲಿ, ಎಲ್ಲಿ ಉತ್ತರ ಪ್ರದೇಶ 9 ಅಂದರೆ ನಾನು ಅಯೋಧ್ಯೆ ರೇಡಿಯಸ್ ಹೇಳ್ತಿರೋದು ಈಗ ನಾನು ನಿಮಗೆ, ಅಯೋಧ್ಯೆ ರೇಡಿಯಸ್
ಅಯೋಧ್ಯೆ ಪರಿಧಿಯಲ್ಲಿ ಬರ್ತಾವಲ್ವಪ್ಪ 9 ಲೋಕಸಭಾ ಕ್ಷೇತ್ರಗಳು, ಅಲ್ಲಿ ಚೆಕ್ ಮಾಡಿಕೊಂಡ್ರೆ 5ರಲ್ಲಿ ಬಿ ಜೆ ಪಿ ಸೋಲುತ್ತೆ. ಇನ್ನೂ ವಿಶೇಷ ಏನು ಅಂತ ಹೇಳಿದ್ರೆ ಫೈಜಾಬಾದ್ ಬರೋದು ಅಯೋಧ್ಯೆಗೆ. ಫೈಜಾಬಾದಲ್ಲಿ ಅಯೋಧ್ಯೆ ದೇವಸ್ಥಾನ ಇರ್ತಕ್ಕಂಥದ್ದೇ ಲೋಕಸಭಾ ಕ್ಷೇತ್ರ, ಅದರಲ್ಲೇ ಬಿ ಜೆ ಪಿ ಸೋತು ಹೋಗಿದೆ. ಲಲ್ಲೂ ಸಿಂಗ್ ಸೋತರು ಅವಧೇಶ್ ಪ್ರಸಾದ್ ವಿರುದ್ಧವಾಗಿ. ಅಲ್ಲಿ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದ್ರೆ ಜನರಲ್ ಕ್ಯಾಟಗರಿಯ ಲೋಕಸಭಾ ಸೀಟ್ನಲ್ಲಿ ಎಸ್ ಪಿ ಪ್ಲಾನ್ ಮಾಡಿಕೊಂಡು ಎಸ್ ಸಿ ಕ್ಯಾಂಡಿಡೇಟ್ ಹಾಕಿರ್ತಾರಲ್ಲಿ. 9 ಬಾರಿ MLA ಅವಧೇಶ್ ಪ್ರಸಾದ್, ಎಷ್ಟು ಬಾರಿ ಹೇಳಿ, 9 ಬಾರಿ MLA ಮತ್ತು ಎಸ್ ಪಿಯ ಫೌಂಡರ್ ಮೆಂಬರ್ ಅವರು, ಸಮಾಜವಾದಿ ಪಕ್ಷದ ಸಂಸ್ಥಾಪಕ ಸದಸ್ಯ ಅವಧೇಶ್ ಪ್ರಸಾದ್. ಅವ್ರು ನಿಂತ್ಕೊಂಡ್ಬಿಡ್ತಾರೆ ಫೈಜಾಬಾದ್ಗೆ. ನಿಂತ್ಕೊಂಡ ಮೇಲೆ ಅವ್ರು ನಿಂತ್ಕೊಂಡು ಲಲ್ಲೂ ಸಿಂಗ್ ಬಿ ಜೆ ಪಿಯವರು, ಅಂದರೆ ಬಿ ಜೆ ಪಿ ಯಾವ ಹುಮ್ಮಸ್ಸಲ್ಲಿತ್ತು ಆಗ ಅಂತ ಹೇಳಿದ್ರೆ, ರಾಮನ್ನ ತಂದು ಕೂರಿಸಿದ್ದೀವಿ, ನಾವಿಲ್ಲಿ ದೇವಸ್ಥಾನ ಕಟ್ತಾ ಇದ್ದೀವಿ, ನಮ್ಮನ್ನಲ್ಲದೆ ಇನ್ನು ಯಾರನ್ನ ಇವ್ರು ಗೆಲ್ಸಕ್ಕೆ ಸಾಧ್ಯ, ನರೇಶನ್, ಕಾನ್ಫಿಡೆನ್ಸ್ ಅಥವಾ ಓವರ್ ಕಾನ್ಫಿಡೆನ್ಸ್ ಅಂತ ಅಂದ್ಕೊಳ್ಳಿ. ಆದರೆ ಆಗಿದ್ದೇ ಬೇರೆ. 9 ಬಾರಿ MLA ಆಗಿದ್ದಂಥ ವ್ಯಕ್ತಿ ಎಸ್ ಸಿ ಕ್ಯಾಂಡಿಡೇಟ್ ಅವರು ಜನರಲ್ ಕ್ಯಾಟಗರಿಗೆ ಬಂದು, ಆ ಒಂದು ಮೀಸಲಿತ್ತಲ್ಲ ಜನರಲ್ ಕ್ಯಾಟಗರಿ ಅಂತ ಹೇಳಿ, ಅಲ್ಲಿಗೆ ಬಂದು ಎಸ್ ಪಿಯಿಂದ ನಿಂತ್ಕೊಳ್ತಾರೆ, ನಿಂತು ಗೆಲ್ತಾರೆ. ರಾಮನನ್ನೇ ತಂದುಬಿಡ್ತೀವಿ ಅಂತ ಹೊರಟಿದ್ದಂಥ ಬಿ ಜೆ ಪಿಗೆ ಅಯೋಧ್ಯೆಯ ಮತದಾರ ಈ ಥರ ಪಾಠ ಕಲಿಸ್ಬಿಡ್ತಾನೆ. ಅಯೋಧ್ಯೆಯಲ್ಲಿ ಸಮಾಜವಾದಿ ಪಕ್ಷದವ್ರು ನಿಂತ್ಕೊಳ್ತಾರೆ, ಗೆಲ್ತಾರೆ ಕೂಡ. ಫೈಜಾಬಾದ್, ಸುಲ್ತಾನ್ಪುರ, ಬಸ್ತಿ ಸೇರಿ 5 ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಹೀನಾಯವಾಗಿ ಸೋಲುತ್ತೆ. ಫೈಜಾಬಾದ್, ಬಸ್ತಿ, ಸುಲ್ತಾನ್ಪುರ 5 ಕ್ಷೇತ್ರಗಳಲ್ಲೂ ಕೂಡ ಹೀನಾಯವಾಗಿ ಸೋಲುತ್ತೆ. ದಿಗ್ಭ್ರಮೆ, ಅರಗಿಸಿಕೊಳ್ಳಲಾಗದಂಥ ಸೋಲು. ನಿಮಗೆ ಗೊತ್ತಿರಲಿ, ಈ ಬಾರಿ ಚುನಾವಣೆಯಲ್ಲಿ ಒಂದೊಂದು ಕ್ಷೇತ್ರ ಕೂಡ ಬಿ ಜೆ ಪಿಗೆ ಮ್ಯಾಟರ್ ಆಗ್ತಾ ಇತ್ತು. ಆದರೆ ಸಮಾಜವಾದಿ ಪಕ್ಷದ ಅಂಡರ್ ಕರೆಂಟ್ ವೋಟರ್ಸ್ ಇದ್ರಲ್ಲ, ಇವ್ರನ್ನ ಗೇಜ್ ಮಾಡುವಲ್ಲಿ ಎಡವಿತ್ತು ಬಿ ಜೆ ಪಿ. ಅಯೋಧ್ಯೆ ಬಂದ ತಕ್ಷಣ ನಮ್ಮ ಕೈಗೆ ಉತ್ತರ ಪ್ರದೇಶ ಬಂತು. ದೇವಸ್ಥಾನ ಅರ್ಧಂಬರ್ಧ ಕಟ್ಟಿದ್ವೋ ರಾಮಲಲ್ಲ ತಂದು ಕೂರಿಸಿದ್ದೀವಿ, ನಮಗೆ ಇಲ್ದು ಓಟ್ ಬಂದೇ ಬರುತ್ತೆ ಇದ್ದಿರಬಹುದು. ಆದರೆ ವಿಷಯ ಹಾಗಾಗಲಿಲ್ಲ. ಮತದಾರ 5 ಕಡೆ ಸೋಲಿಸ್ತಾ. ಅಯೋಧ್ಯೆ ರೇಡಿಯಸ್ನ 9 ಕ್ಷೇತ್ರಗಳ ಪೈಕಿ 5 ಕಡೆಗಳಲ್ಲಿ ಮತದಾರ ಇವರಿಗೆ ನೋ ಅಂತ ಹೇಳ್ದ. ಬೇಕಾದಷ್ಟು ಇದರಲ್ಲಿ ವ್ಯಾವಹಾರಿಕ ಕಾರಣಗಳಿದೆ, ಜೀವನದ ಕಾರಣಗಳಿದೆ, ಮನೆ ಬಿಟ್ಟು ಓಡಿಸಿದ್ರು ಅನ್ನೋ ಕಾರಣಗಳಿದೆ, ರಸ್ತೆ ಅಗಲೀಕರಣದ ಕಾರಣಕ್ಕೆ ಮನೆಗಳನ್ನು ಕಳ್ಕೊಂಡಂಥವ್ರಿದ್ದಾರೆ, ಗೊತ್ತಿಲ್ಲ. ಆ ಒಂದು ಸೆಂಟಿಮೆಂಟ್ ಹೇಗೆ ವರ್ಕ್ ಮಾಡ್ತು ಗೊತ್ತಿಲ್ಲ. ಒಂದು ಅಭಿವೃದ್ಧಿ ಆಗಬೇಕಾದ್ರೆ ರಸ್ತೆ ಅಗಲೀಕರಣ ಮಾಡಲೇಬೇಕು, ಮನೆ ಒಡಿಬೇಕಾಗತ್ತೆ. ಪುನರ್ವಸತಿಗಳಾಯ್ತಾ, ಅವ್ರಿಗೆ ಪರ್ಯಾಯವಾಗಿ ಸಿಗ್ತಾ ಅಂತ ಬಂದಾಗ ವಿಪರೀತವೆನಿಸುವಷ್ಟು ಅವರಿಗೆ ಕಂಡೀಷನ್ಸ್ ಬಂದ್ಬಿಡುತ್ತೆ. ಆ ಜಾಗದಲ್ಲಿ ಒಂದು ಪೇಪರ್ ವರ್ಕ್ ನಡೆಯಲ್ಲ, ಪೊಲೀಸರು ಜಾಸ್ತಿ ಇದ್ದರು, ಮನೆ ಕಳ್ಕೊಂಡಿದ್ರು, ಇದ್ದಕ್ಕಿದ್ದಂತೆ ಯಾರ್ಯಾರೋ ಬಂದು ವ್ಯಾಪಾರ ಶುರು ಮಾಡಿಬಿಟ್ಟಿದ್ರು. ಓವರಾಲ್ ಆಗಿ ಆ ಒಂದು ಅಸಮಾಧಾನದ ಸ್ಕೇಲ್ ಇತ್ತಲ್ಲ, ಅದು ಈ ಅಭ್ಯರ್ಥಿಗಳನ್ನು ಇಲ್ಲಿ ಸೋಲಿಸ್ತಾ ಅಂತ ಕೂಡ ಒಂದು ದೊಡ್ಡ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ ಎಲ್ಲರನ್ನೂ ಕೂಡ. भगवान का घर बना रहे गरीब का घर इससे भगवान करे कुछ होगा किसी कोई भगवान नहीं हो सका तो लाख मंदिर बना दो, लाख भगवान का लोग कुछ नहीं करे, मस्जिद बनाएंगे लेकिन गरीब का झोपड़ा तोड़ के कोई भगवान नहीं खुश होगा, उसमें भगवान नहीं बैठेंगे। किसी गरीब का झोपड़ा तोड़ के उनको बेघर करके भगवान बनाओ, भगवान नहीं बनाएंगे। राम को भक्त बांटे हो, राम के भक्त बांटे हो, राम के भक्तों को तकलीफें दे रहे हो। वो सरकार नहीं है। जब एक पत्थर के भगवान की इतनी इज्जत, जीते जाते इंसानों की इतनी बेकदरी, वो सरकार नहीं है जो गरीबों को बेघर कर दे, जो बेसहारों का सहारा छीन ले। वो सरकार नहीं है, नहीं है सरकार। आप भगवान का घर। आपने कहीं मांग रखी है अपनी किसी प्रकार से? मांग रखी है आपने पहले? जहाँ जाइए पैसा ही चलता है, कोई सुनने वाला नहीं है। आपके परिवार के लोगों ने भी कार सेवा की होगी मंदिर बनवाने के लिए? हाँ। तो आपके परिवार से सदस्य गए होंगे? बाबा हमारे, पापा, ये लोग गए थे। अपना पैसा लगा के बनवाएंगे, उसके बाद पैसा देना है उनको 15 लाख रुपए। अपना पैसा लगा के। अब जो गरीब वो पैसा कहाँ से लाएगा? जो 9,000 रुपये महीना कमाएगा वो 5,000 रुपये अगर इसका किराया देगा, 4,000 रुपये उसका बनेगा, तो वो अपने बच्चे पालेगा कि इसमें जो है 15-20 लाख रुपए अलग से फिर लगाएगा 15 लाख रुपए देने के बाद? हर 3 साल पे 25% बढ़ने के लिए भी कहे हैं। हर 3 साल पे 25% बढ़ेगा? हाँ। ये देखिए यहाँ बिजली का बिल अलग से देना है। आपने कहीं मांग रखी है अपनी? ನಾವು ನೋಡ್ತಾ ಇದ್ವಿ, ಬೇರೆ ಬೇರೆ ವಾಹಿನಿಗಳ ಪತ್ರಕರ್ತರು ಯಾರೋ ಅವ್ರನ್ನ ಮಾತನಾಡಿಸಿದ್ದಾರೆ. ಅಲ್ಲಿ ಬಡ ಮಹಿಳೆಯರ ಶಾಪವೋ ಆಕ್ರೋಶವೋ ಎಷ್ಟು ಮಟ್ಟಿಗಿತ್ತು ಅಂತ ಹೇಳಿದ್ರೆ, ರಾಮ ಬಂದು ಇಲ್ಲಿ ಕೂತ್ಕೋತಾನೇನ್ರಿ, ರಾಮ ಬಂದು ನಿಜವಾಗ್ಲೂ ಈ ದೇವಸ್ಥಾನದಲ್ಲಿ ಇರ್ತಾನ, ನಮ್ಮಂಥ ಬಡವರ ಬದುಕನ್ನು ಬೀದಿಗೆಸ್ದು ನಮಗೆ ಪರಿಹಾರಗಳನ್ನು ಕೊಡದೆ ಇಲ್ಲಿ ರಾಮನನ್ನು ತಂದು ನೀವು ಕೂರಿಸಿದ್ರು ಕೂಡ
ರಾಮ ಇಲ್ಲಿ ಕೂರಲ್ಲ, ನಮ್ಮ ಬದುಕುಗಳು ಹಾಳಾಯಿತು, ಮಸೀದಿ ಕಟ್ಟಿದ್ರು ಅಷ್ಟೇ, ಮಂದಿರ ಕಟ್ಟಿದ್ರು ಅಷ್ಟೇ ರೀ, ಯಾರಾದರೂ ಬಡವ್ರನ್ನ ಬೀದಿಗೆ ಹಾಕಿ ನಮ್ಮ ಜೀವನ ಹಾಳು ಮಾಡಿ ಈ ಥರ ಮಾಡಿ ಅಂತ ಹೇಳಿದ್ರ, ಪರಿಹಾರವೂ ಇಲ್ಲ, ಜೀವನವೂ ಇಲ್ಲ, ವ್ಯಾಪಾರವೂ ಇಲ್ಲ ಅಂಥೇಳಿ. ಇನ್ನೊಬ್ಬ ಇಲ್ಲಿ ಕ್ಷೌರಿಕ ವೃತ್ತಿ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಮಾತಾಡ್ತಾ ಇದ್ದಾರೆ, ನನ್ನ ಜೀವನ ಹಾಳಾಯಿತು, ನನ್ನ ಸಂಬಂಧಿಕರು ನಮ್ಮ ಅಪ್ಪ ಅವರೆಲ್ಲರೂ ಕೂಡ ಈ ಮುಂದಕ್ಕೆ ಕರಸೇವಕರಾಗಿ ದುಡ್ದಂಥವ್ರೆ, ನಮ್ಮನ್ನೆಲ್ಲ ಆಚೆ ಹಾಕ್ಬಿಟ್ರು, 15 ಲಕ್ಷ ರೂಪಾಯಿ ನನಗೇನೋ ಲಾಸ್ ಆಯಿತು ಅಂತ ಏನೋ ಆ ಹುಡುಗ ಹೇಳ್ತಿದ್ರು ಅಲ್ಲಿ. ಇರಲಿ, ಜೊತೆಗೇನು ಅಂತ ಹೇಳಿದ್ರೆ ಪ್ರತಿ 3 ವರ್ಷಕ್ಕೆ 15% ನನಗೆ ಬಾಡಿಗೆ ಇನ್ನೊಂದು ಮತ್ತೊಂದು ಜಾಸ್ತಿ ಆಗ್ತಿದೆ, ಏನು ಮಾಡಲಿ ನಾನು ಜೀವನಕ್ಕೆ. ಇಲ್ಲಿ ಅರ್ಥ ಅಭಿವೃದ್ಧಿ ಕಾರ್ಯ ಮಾಡೋದು ಅಂತ ಹೇಳಿದ್ರೆ ಸಹಜ, ರೋಡು ಅಗಲ ಮಾಡಬೇಕಾಗತ್ತೆ, ಬೇರೆ ಬೇರೆ ಮಳಿಗೆ ಬರ್ತವೆ, ನಿಜ, ಇವೆಲ್ಲೂ ಅಲುಗಳೆಯೋಕ್ಕಾಗಲ್ಲ. ಆದರೆ ಪರಿಹಾರ ಅಂತ ಏನಾದರೂ ಬೇಕಲ್ಲ, ಅದನ್ನು ನಂಬಿಕೊಂಡೇ ಜೀವನ ಕಟ್ಕೊಂಡಿದ್ರು. ಅವ್ರ ಗತಿಗಳೇನಾಗಬೇಕು ಅಂತ ಕೂಡ ಒಂದು ಪ್ರಶ್ನೆ ಇದೆ ಇಲ್ಲಿ. ವಿಪರೀತವೆನಿಸುವಷ್ಟು ಕಾನೂನು ಕಟ್ಟಳೆಗಳು ಈ ಭಾಗಕ್ಕೆ ಬಂದು ಕೂಡ ಅನೇಕ ಆ ಲೋಕಲೈಟ್ಸ್, ಆ ಸ್ಥಳೀಯರಿಗೆ ಉಸಿರುಗಟ್ಟುವಂಥ ವಾತಾವರಣ ಕೂಡ ನಿರ್ಮಾಣ ಮಾಡಿದೆ. ಕ್ರೀಡಿಸ್ಕೊಳ್ಳಿಕ್ಕೆ ಸಂತೋಷ ಹೆಚ್ಚು ಕಡಿಮೆ 48 ಗಂಟೆ 58 ಗಂಟೆಯಿಂದ ಅಬ್ಸರ್ವ್ ಮಾಡ್ತಾ ಇದ್ದೀವಿ ನಾವು. ಎಲ್ಲಿ ನೋಡಿದ್ರೂ ಅಯೋಧ್ಯೆ ಜನ ಹೀಗೆ ಮಾಡಬಾರ್ದಾಗಿತ್ತು. ಜೊತೆ ಕೆಲವರು ಇನ್ನೂ ಒಂದಷ್ಟು ಪೋಸ್ಟ್ಗಳು ಹಾಕ್ತಾ ಇದ್ದಾರೆ, ಹಿಂದೂಗಳಿಗೆ ಬೆನ್ನಿಗೆ ಚೂರಿ ಹಾಕಿಬಿಟ್ರು, ಇದೊಂದು ಭಾಗ. ಅಯೋಧ್ಯೆಯಲ್ಲಿ ರಾಮನ ಜಾಗದಲ್ಲೇ ಈ ಥರ ಹಿಂದೂಗಳು ಮೋಸ ಮಾಡಿಬಿಟ್ರು, ಈ ಹಿಂದೂಗಳನ್ನ ನಂಬೇಡಿ, ಹಿಂದೂಗಳ ಸೋಲಿಗೆ ಹಿಂದೂಗಳೇ ಕಾರಣ, ಯಾವ ಎಚ್ಚೆತ್ತುಕೊಳ್ತಾರೋ, ಈ ಥರದ್ದು ಬೇಕಾದಷ್ಟು ಪೋಸ್ಟ್ಗಳು ಯಾರು ಬೇಕಾದ್ರೂ ನೋಡ್ಕೊಂಡಿರ್ತಾರೆ ಇದನ್ನು. ಅಲ್ಲಿನ ವಾಸ್ತವ ಏನಿದೆ ಅಂತ ಹೇಳಿದ್ರೆ ಆ ಮಹಿಳೆ ಮಾತಾಡ್ತಾ ಇದ್ರು, ಇದು ವಾಸ್ತವ ಅಂತ ಭಾವಿಸೋಣ ನಾವು. ಒಂದು ಅಭಿವೃದ್ಧಿ ಕಾರ್ಯ ಮಾಡಬೇಕಾದ್ರೂ, ಮಂದಿರ ಮಾಡಬೇಕಾದ್ರೂ, ಕಟ್ಟಡಗಳು ಬರಬೇಕಾದ್ರೂ ಒಂದಷ್ಟು ಸ್ಯಾಕ್ರಿಫೈಸ್ ಬೇಕಾಗತ್ತೆ ಲೋಕಲೈಟ್ಸ್ ಕಡೆಯಿಂದ. ಬಟ್ ಆ ಸ್ಯಾಕ್ರಿಫೈಸ್ಗೆ ಪ್ರತಿಯಾಗಿ ಅವ್ರಿಗೆ ಏನು ಆ ಕಟ್ಟಡದ ವ್ಯಾಲ್ಯೂ ಇತ್ತು, ಅವ್ರ ಜೀವನಕ್ಕೇನು ಆಧಾರ ಆಗಬೇಕಾಗಿತ್ತು, ರಿಪ್ಲೇಸ್ಮೆಂಟ್ ಆಗಬೇಕಲ್ವಾ. ಆಯ್ತಮ್ಮ, ನಿಮ್ಮದು ಅಂಗಡಿಲಿ ಒಡೆದು ಹಾಕ್ತೀವಿ ನಾವು, ಇದ್ರ ಪಕ್ಕದಲ್ಲೇ ನಿಮ್ಗೆ ಅಂಗಡಿ ಕೊಡ್ತೀವಿ ನಾವು, ಕಂಪ್ಲೀಟ್ ಆಗಲಿ, ಏನೋ ಬೇಕಿತ್ತಲ್ಲ. ಅಲ್ಲಿ ಆ ಮಹಿಳೆಯರು ಮಾತಾಡೋದು ಕೇಳಿಸ್ಕೊಂಡಿದ್ರಿ ಅಂತ ಭಾವಿಸ್ತೀನಿ ಸಂತೋಷ್. ನಾನು ಬಹಳ ಶಾಪ ಹಾಕ್ತಾಯಿದ್ರು ಅವರು. ಸೊ ಏನಾಯಿತು ಅಯೋಧ್ಯೆಯಲ್ಲಿ ಅಂತ? ರಮಾಕಾಂತ್, ಪ್ರಮುಖವಾಗಿ ನಮ್ಮ ಹಿಂದೂ ಧಾರ್ಮಿಕ ಒಂದು ಅನೇಕ ವರ್ಷಗಳ ಪುರಾತನ ಮಾನ್ಯತೆಗಳನ್ನು ನೋಡ್ತಾ ಬಂದರೆ ಒಂದು ಹಾಡು ನಾವೆಲ್ಲರೂ ಕೂಡ ಕೇಳ್ತಾ ಇರ್ತೀವಿ ಯಾವಾಗಲೂ ಕೂಡ, ಆಜ್ ಮೇರೆ ಝೋಪಡಿ ಕೋ ರಾಮ್ ಆಯಂಗೆ, ಮೇರೆ ಘರ್ ಕೆ ಭಾಗ್ಯ ಖುಲ್ ಜಾಯಂಗೆ. ಇದನ್ನು ಪ್ರತಿಯೊಬ್ಬರು ಕೂಡ ಕೇಳ್ತಾ ಬರ್ತಾ ಇರ್ತೀವಿ. ಅದೇ ರೀತಿಯಾಗಿ ರಾಮ ಯಾವಾಗ ಶಬರಿಯ ಗುಡಿಸಲಿಗೆ ಬರ್ತಾನೆ, ಶಬರಿಯ ಭಾಗ್ಯವೇ ತೆರೆದು ಹೋಯಿತು ಅನ್ನುವಂತಹ ಒಂದು ಮಾತನ್ನು ಕೇಳ್ತಾ ಬರ್ತಾ ಇರ್ತೀವಿ. ಅದರ ಜೊತೆಗೆ ರಾಮನ ಎಷ್ಟು ಮಹಾನ್ ವ್ಯಕ್ತಿಯಾಗಿದ್ದ ಅನ್ನುವಂಥದ್ದನ್ನು, ರಾಮ ಯಾವಾಗ ಶಬರಿಯ ಆ ಒಂದು ಎಂಜಲು ಹಣ್ಣುಗಳನ್ನು ತಿಂದಂತಹ ಪರಿಕಲ್ಪನೆ ಇದೆಯಲ್ಲ, ಅದರಿಂದ ಮಾತ್ರ ರಾಮನಾಗೋದಕ್ಕೆ ಸಾಧ್ಯವೇ ವಿನಃ ಯಾರೊಬ್ಬರು ಕೂಡ ಸಾಮಾನ್ಯವಾಗಿ ರಾಮನನ್ನು ಯಾರು ಕೂಡ ದಾಟಿ ಮುಂದೆ ಹೋಗೋದಕ್ಕೂ ಆಗೋದಿಲ್ಲ. ಇದೇ ಕಾರಣಕ್ಕಾಗಿ ಆತನನ್ನು ಮರ್ಯಾದಾ ಪುರುಷೋತ್ತಮ ಅಂತ ಕೂಡ ಕರೆಯಲಾಗತ್ತೆ. ಆದರೆ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಯಿತು, ಅದರ ಹೆಸರಿನಲ್ಲಿ ಸಾಕಷ್ಟು ರಾಜಕಾರಣ ಕೂಡ ಆಯಿತು. ಅದೇ ರೀತಿಯಾಗಿ ಓಟನ್ನು ಸೆಳೆಯೋದಕ್ಕೆ ಅಂತ BJP ಸಾಕಷ್ಟು ಪ್ರಯತ್ನ ಕೂಡ ಮಾಡ್ತು. ಆದರೆ ಆ ರಾಮನ ಒಂದು ಅಯೋಧ್ಯೆ ನಗರಿಗೆ ಸಂಬಂಧಪಟ್ಟಂತೆ ನಾವು ನೀವು ಎಲ್ಲರೂ ಕುಳಿತುಕೊಂಡು ಮಾತನಾಡಬಹುದು. ಇಲ್ಲಿ ಕುಳಿತುಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ರಾಮನ ಅಯೋಧ್ಯೆ ನಗರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾತನಾಡಬಹುದು, ಅದಕ್ಕೆ ಸಂಬಂಧಪಟ್ಟಂತೆ ಬರವಣಿಗೆಗಳನ್ನು ಬರೆಯಬಹುದು, ಅದಕ್ಕೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಬಳಕೆ ಮಾಡಿಕೊಂಡು ಓಟ್ಗಳನ್ನು ಕೂಡ ಸೆಳೆಯಬಹುದು. ಆದರೆ ಅಯೋಧ್ಯೆಯಲ್ಲಿ ಬದುಕ್ತಾ ಇರುವಂತಹ ಜನ ಏನಿದ್ದಾರೆ, ಅವರು ರಾಮನ ಕಥೆಗಳೊಂದಿಗೆ ಬದುಕಿದ್ದಾರೆ. ರಾಮನ ಸಾವಿರಾರು ವರ್ಷಗಳಿಂದ ಬಂದಿರುವಂತಹ ಪರಂಪರೆ ಏನಿದೆ, ಆ ಪರಂಪರೆಯ ಜೊತೆಗೆ ಅವರು ಬಾಳಿದ್ದಾರೆ. ಅದರ ಜೊತೆಗೆ ಅದನ್ನು ಇತರ ಪೀಳಿಗೆಗಳಿಗೂ ಕೂಡ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದೇ ಜನ ಇವತ್ತು BJPಯನ್ನು, ಯಾವ BJP ನಾವು ರಾಮನನ್ನ ಅಯೋಧ್ಯೆಗೆ ಕರೆದುಕೊಂಡು ಬರ್ತಾ ಇದ್ದೀವಿ ಅನ್ನುವಂತಹ ಮಾತನ್ನು ಹೇಳಿ ಓಟನ್ನು ಕೇಳ್ತಾ ಇತ್ತು, ಅದೇ BJPಯನ್ನು ಜನ ತಿರಸ್ಕಾರ ಮಾಡೋದಕ್ಕೆ ಕಾರಣ ಏನು, ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಲ್ಲಿ ನಾವು ಚರ್ಚೆ ಮಾಡಬಹುದು. ಆದರೆ ಪ್ರಭು ಶ್ರೀರಾಮನನ್ನೇ ಬೈಯುವಂತಹ ಒಂದು ಪರಿಸ್ಥಿತಿ, ಕೆಟ್ಟ ಪದಗಳಿಂದ ನಿಂದಿಸುವಂತಹ ಒಂದು ಪರಿಸ್ಥಿತಿ ಇವತ್ತು ಯಾವ ಕಾರಣಕ್ಕಾಗಿ ಬಂತು ಅನ್ನುವಂಥದ್ದನ್ನು ಕೂಡ ನಾವು ಆತ್ಮಾವಲೋಕನೆ ಮಾಡ್ಕೊಳ್ಬೇಕಾಗತ್ತೆ. ಹಾಗೂ ಬೈತಾ ಇರೋರು ಯಾರು, ಅದರ ಜೊತೆಗೆ ಸೈಬರ್ ಕ್ರೈಮ್ ಏನು ಮಾಡ್ತಾ ಇದೆ, ಇದೇ ಒಂದು ಕೆಲಸವನ್ನು ಬೇರೆ ಯಾರಾದರೂ ಮಾಡಿದಿದ್ರೆ, ಅನ್ಯ ಧರ್ಮೀಯರು ಯಾರಾದರೂ ಮಾಡಿದಿದ್ರೆ ಆ ಸಂದರ್ಭದಲ್ಲಿ ಅಂತಹ ಪರಿಸ್ಥಿತಿ ಕ್ರಿಯೇಟ್ ಆಗ್ತಾ ಇತ್ತು. ಇದನ್ನು ಕೂಡ ನಾವು ಇವತ್ತು ಮನಗಾಣಬೇಕಾಗತ್ತೆ. ಇನ್ನು ಪ್ರಮುಖವಾಗಿ ಇಲ್ಲಿ BJP ಸೋಲೋದಕ್ಕೆ ಏನು ಕಾರಣ ಆಯಿತು, ಮುಖ್ಯವಾಗಿ ರಮಾಕಾಂತ್ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಮಾತನಾಡ್ತಾ ಬರ್ತಾ ಇದ್ವಿ. ಯಾವಾಗ ರಾಮನ ಅಯೋಧ್ಯೆಯ ನಗರಿಯಲ್ಲಿ ಚಿಕ್ಕ ಪುಟ್ಟ ಮಕ್ಕಳು ಆ ದೀಪಗಳು ಆರ್ತಾ ಇರಬೇಕಾದ್ರೆ ಲಕ್ಷಾಂತರ ದೀಪಗಳನ್ನು ಹಚ್ಚಲಾಯಿತು. ಒಂದು ವೈಭೋಗ, ಬಹುದೊಡ್ಡದಾಗಿರುವಂತಹ ಒಂದು ವೈಭೋಗವನ್ನು ಕಾಣಿಸುವಂತಹ ಪ್ರಕ್ರಿಯೆ ಕೂಡ ನಡೀತು. ಆದರೆ ದೀಪಗಳು ಆರು ಹೋದಾಗ ಎಲ್ಲರೂ ಆ ದೀಪಗಳಿಂದ ಎಣ್ಣೆಯನ್ನು ತೆಗೆದುಕೊಂಡು ಹೋಗ್ತಾ ಇರುವಂತಹ ಸಂದರ್ಭವನ್ನು ಕೂಡ ನಾವು ದೇಶದ ಜನರಿಗೆ ಹೇಳಿದ್ವಿ. ಅದೇ ರೀತಿಯಾಗಿ ಯಾವಾಗ ಈ ಅಯೋಧ್ಯೆಯ ಜನ
ತಮ್ಮ ಮನೆಯನ್ನು ಕಳೆದುಕೊಳ್ತಾ ಇದ್ರು. ಆಗಲೂ ಕೂಡ ನಾವು ಇದೇ ಒಂದು ವಿಷಯವನ್ನ ರಾಜ್ಯದ ಜನತೆಗೆ, ದೇಶದ ಜನತೆಗೆ ಒತ್ತಿ ಒತ್ತಿ ಹೇಳ್ತಾ ಇದ್ವಿ, ಸರ್ಕಾರಕ್ಕೂ ಕೂಡ ಹೇಳ್ತಾ ಇದ್ವಿ, ಇದು ತಪ್ಪು, ನೀವು ಮಾಡ್ತಾ ಇರೋದಿದೆಯಲ್ಲ ಇದು ತಪ್ಪು. ರಾಮನಿಗಾಗಿ ಭವ್ಯವಾದಂತಹ ಅರಮನೆಯನ್ನ ಕಟ್ಟಿದ್ರೂ ಕೂಡ ಎಷ್ಟರ ಮಟ್ಟಿಗೆ ಅಲ್ಲಿ ಬದುಕ್ತಾ ಇರುವಂತಹ ಜನರಿಗೆ ಬದುಕನ್ನ ಕಲ್ಪಿಸಿಕೊಡ್ತಾ ಇದ್ವಿ, ಪರ್ಯಾಯ ಏನು ಮಾಡಿಕೊಟ್ವಿ. ಯಾಕಂದ್ರೆ ಯಾವುದೇ ಒಂದು ಸರ್ಕಾರ ಇರಲಿ, ಜನರ ಒಂದು ಭವಿಷ್ಯಕ್ಕಾಗಿ, ಅದೇ ರೀತಿಯಾಗಿ ಜನರ ಬದುಕನ್ನ ಹಸನಾಗಿಸೋದಕ್ಕೆ ಅಂತ ಒಂದು ಸರ್ಕಾರ ಬರುತ್ತೆ. ಅದೇ ಸರ್ಕಾರ ಈ ಜನರ ಬದುಕನ್ನ ಎಷ್ಟರ ಮಟ್ಟಿಗೆ ಹಸನಾಗಿಸ್ತು ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಏನು ಸಮಾಜವಾದಿ ಪಾರ್ಟಿ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷ ಇರ್ಬೋದು, ಎಲ್ಲಾ ಪಕ್ಷಗಳು ಕೂಡ ಇದೇ ವಿಷಯವನ್ನ ಜನರಿಗೆ ಅರ್ಥ ಮಾಡಿಸುವಂತಹ ಅಲ್ಲಿ ಸಂತೋಷ್, ಅಲ್ಲಿ ಏನಾಗುತ್ತೆ, ಒಂದು ಓವರ್ ಕಾನ್ಫಿಡೆನ್ಸ್ ಅಲ್ಲೂ ಕೂಡ ಬಿಜೆಪಿ ಇರುತ್ತೆ. ನಾವು ರಾಮ ಮಂದಿರವನ್ನೇ ಮಾಡ್ತಾ ಇದ್ದೀವಿ, ರಾಮಲಲ್ಲ ಕೂರಿಸಿದ್ದೀವಿ, ನಾವಲ್ಲದೆ ಇನ್ಯಾರು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಬಟ್ ಸಮಾಜವಾದಿ ಪಾರ್ಟಿಯ ಸಂಸ್ಥಾಪಕ ಸದಸ್ಯನೇ 9 ಬಾರಿ MLA ಬಂದು ಅಲ್ಲಿ ಕ್ಯಾಂಡಿಡೇಟ್ ಆಗಿಬಿಡ್ತಾರೆ. ಅದು ಜನರಲ್ ಕ್ಯಾಟಗರಿಯ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ, ಅದಕ್ಕೆ ಮೀಸಲಾಗಿದ್ದಂಥ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಅವರಲ್ಲಿ ಸೋಲಿಸ್ಬಿಡ್ತಾರೆ ಅವ್ರನ್ನ. ಸುಮಾರು 54,000 ಚಿಲ್ಲರೆ ಮತಗಳಂತ ಸೋಲಿಸ್ಬಿಡ್ತಾರೆ ಅವರು. ಪ್ರಶ್ನೆ ಏನು ಬಂತು ಅಂತ ಹೇಳಿ ಒಂದೊಂದು ರೀತಿ ಒಂದೊಂದು ಪ್ರಶ್ನೆಯಲ್ಲಿ ಒಂದು ಇನ್ಸೆಕ್ಯೂರಿಟಿ ಕಾಡ್ತಾ ಇತ್ತು ಅವರಿಗೆ, ಅಭದ್ರತೆ ಭಾವದಲ್ಲಿದ್ದರು ಆ ಭಾಗದ ಜನ. ಜೊತೆಗೆ ನೀವು ನಗರ ಪ್ರದೇಶಗಳ ಕಡೆ ಬಂದಾಗ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ಸ್ ಇತ್ತಲ್ಲ, ಬಹಳ ಕಷ್ಟ ಅನ್ಸಕ್ಕೆ ಶುರುವಾಯಿತು ಅವ್ರಿಗೆ. ಆಸ್ತಿ ವಿಚಾರದ ಹಕ್ಕು ವಿಲೇವಾರಿಗಳು ಇನ್ನೊಂದು ಕಡೆ ಲ್ಯಾಂಡ್ ಅಕ್ವಿಸಿಷನ್, ಭೂಮಿಯನ್ನು ವಶಪಡಿಸ್ಕೊಳ್ಳೋ ಪ್ರಕ್ರಿಯೆ, ಯಾರದ್ದೋ ಏನೋ ಬೇಕಂದರೆ ಬೇಕು, ಮುಗೀತು, ಆ ರೀತಿ ಇದ್ದುಬಿಟ್ಟಾಗ ನನಗೆ ನಂತರದ ಬದುಕೇನು ಅಂತ ಯಾರು ಕನ್ಸಿಡರೇ ಮಾಡದೇ ಇದ್ದಾಗ ಸಹಜವಾಗಿ ಆ ಜನಗಳ ಆಕ್ರೋಶದ ಕಟ್ಟೆ ಒಡೆದಿತ್ತು. ಅದು ಮತಗಳ ರೂಪದಲ್ಲಿ ಬಂದು ಬಿತ್ತ ಅವಧೇಶ್ ಪ್ರಸಾದ್ಗೆ ಅಂತ. ಹೌದು ರಮಾಕಾಂತ್, ಪ್ರಮುಖವಾಗಿ ನಾವು ನೋಡಿದಾಗ ಈ ಒಂದು ರಾಮ ಜನ್ಮಭೂಮಿಯ ಏನು ಅಕ್ಕಪಕ್ಕದಲ್ಲಿರುವಂತಹ ಭೂಮಿಗಳೇನಿದ್ದಾವೆ, ಆ ಭೂಮಿಗಳ ಒಂದು ಬೆಲೆಯನ್ನು ನಾವು ನೋಡಿದಾಗ ಈ ವಿಷಯ ಪ್ರಸ್ತಾಪ ಆಗುತ್ತೆ, ಈ ವಿಷಯ ಬಂದೇ ಬರುತ್ತೆ. ಇದಕ್ಕೂ ಸಂಬಂಧಪಟ್ಟಂತೆ ನಾವು ರಾಜ್ಯದ ಜನರ ಗಮನಕ್ಕೂ ಕೂಡ ಈ ವಿಷಯವನ್ನು ತರುವಂತಹ ಕೆಲಸವನ್ನ ಈ ಹಿಂದೆನೇ ಮಾಡಿದ್ದೀವಿ. ಪ್ರಮುಖವಾಗಿ ಅಯೋಧ್ಯೆಯ ರಾಮ ಜನ್ಮಭೂಮಿ ಏನಿದೆ, ಇಲ್ಲಿ ಭವ್ಯವಾದಂತಹ ಅರಮನೆ ಆಗತ್ತೆ, ಬಹಳ ದೊಡ್ಡದಾಗಿರುವಂತಹ ಒಂದು ಕಾರಿಡಾರ್ ಆಗತ್ತೆ ಅಂತ ಯಾವಾಗ ಗೊತ್ತಾಗತ್ತೆ. ಅನೇಕ ಬಡವರ ಮನೆಗಳು ನೆಲಸಮ ಆಗತ್ತೆ. ಸಾವಿರಾರು ವರ್ಷಗಳು, 4-5 ಸಾವಿರ ವರ್ಷಗಳ ಒಂದು ಇತಿಹಾಸ ಇರುವಂತಹ ಅನೇಕ ಸಣ್ಣ ಪುಟ್ಟ ಪುರಾತನ ಮಂದಿರಗಳೆಲ್ಲವೂ ಕೂಡ ನೆಲಸಮ ಆಗತ್ತೆ. ಆ ಪುರಾತನ ಇತಿಹಾಸವನ್ನ ಸಾರುವಂತಹ ಅನೇಕ ಐತಿಹಾಸಿಕ ಸ್ಥಳಗಳು ನೆಲಸಮ ಆಗತ್ತೆ. ಇದೆಲ್ಲವನ್ನ ಯಾವ ಕಾರಣಕ್ಕಾಗಿ ನೆಲಸಮ ಮಾಡಲಾಗ್ತಾ ಇತ್ತು ಅನ್ನುವಂಥದ್ದಕ್ಕೆ ಯಾರು ಕೂಡ ಉತ್ತರ ಹುಡುಕ್ಲಿಲ್ಲ. ಆದ್ರೆ ಅವಧೇಶ್ ಪ್ರಸಾದ್ ಅವರು ಇದನ್ನ ಜನರ ಮನಗಳಿಗೆ ಮುಟ್ಟಿಸುವಂತಹ ಕೆಲಸವನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಈ ಒಂದು ಆಕ್ರೋಶ ಇದೆಯಲ್ಲ, ಇದೇ ಮತವಾಗಿ ಟರ್ನ್ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ರಮಾಕಾಂತ್. ಥ್ಯಾಂಕ್ ಯು ಸಂತೋಷ್.